ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ಯಾವುದಾದ್ರೂ ಇಮೇಜನ್ನು ಈ ಥರ MS ಆಫೀಸ್ನಲ್ಲಿ ಓಪನ್ ಮಾಡಿದಾಗ ನಿಮಗೆ ಬೇಕಾಗಿರೋ ಪ್ಲೇಸಿಗೆ ಮೂವ್ ಮಾಡಬೇಕು ಅಂತ ಅಂದರೆ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದ್ರೆ ಮಾತ್ರ ಈ ಇಮೇಜನ್ನು ನಿಮಗೆ ಬೇಕಾಗಿರೋ ಪ್ಲೇಸಿಗೆ ಮೂವ್ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಿದ್ರೆ ಈ ಥರ ನೀವು ಮೂವ್ ಮಾಡಬೇಕು ಅಂತಂದರೆ ಏನು ಮಾಡಬೇಕಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಒಂದು ಸಣ್ಣ ಸೆಟ್ಟಿಂಗ್ಸ್ ಇದೆ, ಆ ಸೆಟ್ಟಿಂಗ್ಸನ್ನು ಜಸ್ಟ್ ಆಪ್ರೇಟ್ ಮಾಡಿದರೆ ಸಾಕು, ನೀವು ಈ ಥರ ಒಂದು ಇಮೇಜನ್ನು ಮೂವ್ ಮಾಡ್ಬೋದು. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ತಮಗೆ ಒಂದು ಸಣ್ಣ ರಿಕ್ವೆಸ್ಟು, ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನಿರಂತರವಾಗಿ. ನೋಡಿ ವೀಕ್ಷಕರೇ, ಇವಾಗ ನಾನು ಈ ಇಮೇಜನ್ನು ಡಿಲೀಟ್ ಮಾಡ್ತಾ ಇದ್ದೇನೆ. ಸೊ ನಿಮಗೆ ಹೊಸದಾಗಿ ಮೊದಲಿಂದಾನೇ ತೋರಿಸ್ಕೊಡ್ತೀನಿ. ಇವಾಗ ನಾನು ಒಂದು ಇಮೇಜನ್ನು ಓಪನ್ ಮಾಡ್ಕೊಳ್ತೀನಿ. ಆ ಇಮೇಜನ್ನು ನಾನು ನಿಮಗೆ ಆಪ್ರೇಟ್ ಮಾಡಿ ತೋರಿಸ್ತೇನೆ. ನೋಡಿ, ಇವಾಗ ಯಾವುದಾದ್ರೂ ಒಂದು ಇಮೇಜನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಆ ಇಮೇಜನ್ನು ಸೆಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ, ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ. ಇದರ ನಂತರ ಇವಾಗ ನೋಡಿ, ನಾನು ಇಮೇಜನ್ನು ಮೂವ್ ಮಾಡ್ತಾ ಇದ್ದರೆ ಮೂವ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸೊ ಹಾಗಿದ್ರೆ ಈ ಇಮೇಜ್ ಮೇಲೆ ನಾವು ಒಂದು ಸತಿ ಕ್ಲಿಕ್ ಮಾಡಬೇಕಾಗತ್ತೆ. ಫಸ್ಟು ಕ್ಲಿಕ್ ಮಾಡಿದ ನಂತರ ಅಬ್ಸರ್ವ್ ಮಾಡಿ, ಇಲ್ಲಿ ಯಾವುದೇ ಥರ ಒಂದು ಮೇಲೆ ಸೆಟ್ಟಿಂಗ್ ಕಾಣ್ತಾ ಇಲ್ಲ, ಸರಿನಾ? ಇವಾಗ ಇಮೇಜ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಪಿಕ್ಚರ್ಸ್ ಟೂಲ್ಸ್ ಅಂತೇಳಿ ಬರುತ್ತೆ ನೋಡಿ, ಅದರ ಕೆಳಗಡೆ ಫಾರ್ಮ್ಯಾಟ್ ಅಂತೇಳಿ ಬರುತ್ತೆ. ಸೊ ಮೊದಲು ನೀವು ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪಿಕ್ಚರ್ ಟೂಲ್ಸ್ ಫಾರ್ಮ್ಯಾಟ್ ಅಂತೇಳಿ ಬರುತ್ತೆ. ಈ ಥರ ಬಂದಾಗ ಮಾತ್ರ ಈ ಒಂದು ಟೂಲು ಓಪನ್ ಆಗುತ್ತೆ. ಸೊ ಇವಾಗ ನಿಮ್ಮ ಇಮೇಜು ಮೂವ್ ಆಗ್ತಾ ಇಲ್ಲ ಅಂದಾಗ ಇಲ್ಲಿ ನೋಡಿ, ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೇನೆ. ಇಲ್ಲಿ ರ್ಯಾಪ್ ಟೆಕ್ಸ್ಟ್ ಅಂತ ಇದೆ ನೋಡಿ, ಈ ರ್ಯಾಪ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ಕ್ಲಿಕ್ ಮಾಡಿದ ನಂತರ ಇಲ್ಲಿ 2-3 ವೇದಿಂದ ನೀವು ಸೇಮ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇದು ಮೊದಲನೇ ವೇ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇರೋದು, ಇನ್ ಫ್ರಂಟ್ ಆಫ್ ಟೆಕ್ಸ್ಟ್. ಸೊ ಇದು ಮೊದಲನೇ ವೇದಲ್ಲಿ ಕೂಡ ಇದೇ ವರ್ಕ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ವೇದಲ್ಲಿ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಇಲ್ಲಿ ನೋಡಿ, ಮೊದಲು ಸ್ಕ್ವೇರ್ ಅಂತ ಇರುತ್ತೆ, ಸೊ ಇದ್ದಾಗ ಮೂವ್ ಆಗ್ತಾ ಇರೋದಿಲ್ಲ. ಸೊ ಇವಾಗ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿದಾಗ ಸೇಮ್ ಆವಾಗ ಕೂಡ ಮೂವ್ ಆಗುತ್ತೆ. ಇನ್ನು ನೀವು ಥರ್ಡ್ ವೇದಲ್ಲಿ ಯೂಸ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ, ಫೋಟೋ ಮೇಲೆ ಆಪ್ಷನ್ ಮಾಡಿದರೆ ಇಲ್ಲಿ ಕೂಡ ನೀವು ಮಾಡ್ಬೋದು, ಸರಿನಾ? ಇಲ್ಲಿ ನೋಡಿ, ಮೊದಲು ಈ ಥರ ಇದ್ದಾಗ ಮೂವ್ ಆಗೋದಿಲ್ಲ. ಇಲ್ಲಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿದಾಗ ಮಾತ್ರ ಮೂವ್ ಆಗುತ್ತೆ, ಸರಿನಾ? ನೋಡಿ, ಈ ಥರ ಒಂದು ಸಿಂಪಲ್ ಟೆಕ್ನಿಕ್ ಆಪ್ಷನ್ ಇದೆ. ಸೊ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿದಾಗ ಮಾತ್ರ ಈ ಒಂದು ಇಮೇಜು ನಿಮಗೆ ಬೇಕಾದ ಪ್ಲೇಸಿಗೆ ಮೂವ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತು ಅಂದರೆ ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಂತಹ ಮಾಹಿತಿಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.